ಪ್ಲಾನ್ ಮಾಡಿದ್ರಂತೆ. ಆದರೆ ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರು. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿಗಳನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. 3 ಟಿಫನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನ ಇಡಲಾಗಿತ್ತು. ಅದೃಷ್ಟವಶಾತ್ ಅವು ಬ್ಲಾಸ್ಟ್ ಆಗುವ ಮೊದಲೇ ಸೇನೆ ಅದನ್ನು ಡಿಫ್ಯೂಸ್ ಮಾಡಿದೆ. ಮತ್ತೊಂದು ದೊಡ್ಡ ದುರಂತವನ್ನ ಭಾರತೀಯ ಸೇನೆ ತಪ್ಪಿಸಿದೆ. ಇನ್ಫ್ಯಾಕ್ಟ್ ನೀವು ರಾ ಮುಖಾಂತರ ಅಥವಾ ಗುಪ್ತಚರ ಇಲಾಖೆಯ ಮಾಹಿತಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಬೇಕಾದಷ್ಟು ಈ ಥರದ್ದು ನಡೀತಾ ಇರುತ್ತೆ ಮತ್ತು ಸೇನೆ ಮತ್ತು ನಮ್ಮ ರಕ್ಷಣಾ ಪಡೆಗಳು ಅದನ್ನ ಡಿಫ್ಯೂಸ್ ಮಾಡಿರ್ತವೆ ಬೇಕಾದಷ್ಟು. ಅದನ್ನ ಈ ಊರಿಗೆಲ್ಲ ಹೇಳ್ತಾ ಇರಲ್ಲ ಅವರು, ಎಲ್ಲೋ ಅಪರೂಪ. ಅದನ್ನು ಮೊನ್ನೆ ಕೂಡ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಪಹಲ್ಗಾಮಲ್ಲಿ ಈ ಅಟ್ಯಾಕ್ ಆದಾಗ ಅಂದ್ರೆ ನಿಜವಾಗಿ ಬಂತು ಏನು ಸೆಕ್ಯೂರಿಟಿ ಇಲ್ಲ ಅಂತೇಳಿ. ಅದಕ್ಕೆ ನಿವೃತ್ತ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು, ನೋಡಿ ಇಂಥ 1000 ಘಟನೆಗಳನ್ನು ನಾವು ತಪ್ಪಿಸಿರ್ತೀವಿ. ಕರೆಕ್ಟ್ ಆಯ್ತಾ, ಬಂಧನ ಮಾಡಿರ್ತೀವಿ, ಅದೊಂದು ಸಣ್ಣ ಲೈನಾಗಿ ಹೋಗಿರುತ್ತೆ. ಒಬ್ಬ ಉಗ್ರವಾದಿ ಗ್ರೆನೇಡ್ನೊಂದಿಗೆ ವಶ ಮತ್ತೊಂದು ಅಂತೇಳಿ. ಆದರೆ ಸಮ್ಟೈಮ್ಸ್ ನಮಗೂ ಗೊತ್ತಿಲ್ಲದ ರೀತಿಯಲ್ಲಿ ಆಗೋಗ್ಬಿಡ್ತದೆ. ಕರೆಕ್ಟ್, ಅದು ಹೈಲೈಟ್ ಆಗಿಬಿಡುತ್ತೆ. ನಾವು ಅದು ಇನ್ಎವಿಟೇಬಲ್, ಏನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು. 1% ಮಿಸ್ಟೇಕ್ ಎಲ್ಲದರಲ್ಲೂ ಅಂದರೆ ಆ ಥರ ಅಂದರೆ ಹಾಗಂಥದ್ದು ಆಗಬೇಕು ಆಗಬಾರ್ದು ಅಂತಲ್ಲ, ಮತ್ತು ಕಟ್ಟೆಚ್ಚರ ವಹಿಸಲೇಬೇಕು. ನಮ್ಮ ಒಂದು ಜೀವ ಹೋದ್ರೂ ಕೂಡ ಭಾಳ ಅಮೂಲ್ಯ. ನೋಡಿ ಈ ಥರ ಈಗ ಇದೇನಾದರೂ ಬ್ಲಾಸ್ಟ್ ಆಗಿದ್ರೆ ಇದು ಎಷ್ಟು ದೊಡ್ಡ ದುರಂತ ಆಗಿಬಿಡ್ತಾ ಇತ್ತು. ಅಲ್ಲಿಗೇನೋ ಯಾರಾದರೂ ಹೋದ್ರು, ಬ್ಲಾಸ್ಟ್ ಆಯಿತು, 4 ಜನ ಮತ್ತೆ ಸತ್ರು ಅಂತಂದಿದ್ರೆ 26 ಆಯಿತು, ಮತ್ತೊಂದು ಇಂಥದ್ದಾಯಿತು ಅಂತೇಳಿ. ಅದೃಷ್ಟವಶಾತ್ ಆ ಅಪಾಯದಿಂದ ಪಾರಾಗಿದ್ದೇವೆ, ಅದನ್ನು ಪತ್ತೆ ಹಚ್ಚಲಾಗಿದೆ ಅನ್ನೋದು ಒಂದು ಸಮಾಧಾನಕರ ವಿಚಾರ. ಆಯ್ತಾ, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ. ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾಕೆ ನೋಡಿ ಡೀಟೇಲ್ಸ್. ಭಾರತದ ಪ್ರತೀಕಾರದ ಶಪಥಕ್ಕೆ ಬೆದರಿದ ಪಾಕ್. ಇಂದು ಸಂಜೆ 5ಕ್ಕೆ ತುರ್ತು ಅಧಿವೇಶನ ಕರೆದ ಸ್ಪೀಕರ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ. ತಾವು ತಿರುಗಿ ಭಾರತಕ್ಕೇನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ್ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ. ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ್ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ. ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನ ಇವತ್ತು ಸಂಜೆ 5 ಗಂಟೆಗೆ ಕರೆಯಲಾಗಿದೆ. ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸುವುದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ್ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ISI ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ರನ್ನ NSA ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು. ತುರ್ತು ಅಧಿವೇಶನ ಉದ್ದೇಶವೇನು? ಭಾರತ ಪಹಲ್ಗಾಮ್ ದಾಳಿ ಪ್ರತೀಕಾರದ ಶಪಥ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ. ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ. ಪಾಕ್ ಹರಿಯುತ್ತಿದ್ದ ಎಲ್ಲಾ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ. ವಾಯು, ಬಂದರು, ವಾಗಾ, ಅಟ್ಟಾರಿ ಗಡಿ ಬಂದ್ ಮಾಡಿದೆ. ವ್ಯಾಪಾರ, ಡಿಜಿಟಲ್ ಸ್ಟ್ರೈಕ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ. ಪಾಕಿಸ್ತಾನದಲ್ಲಿರುವ ಶಹಬಾಜ್ ಶರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ, ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಹೀಗಾಗಿ ಶರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನ ಕರೆದಿದೆ. ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ LOCಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ. ಸತತ 10ನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ರಾಜೌರಿ, ಸುಂದರ್ಬಾನಿ ಮತ್ತು ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು, ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ ಮಟ್ಟ ಎಷ್ಟಿದೆ ಅಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು, ಸೇನಾ ಮುಖ್ಯಸ್ಥರು ವಿದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರ ರಾತ್ರೋರಾತ್ರಿ ಅಧಿವೇಶನ ಕರೆದಿದ್ದು
ಭಾರತದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ವಿಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ನೀವು ನೋಡಿದ್ರಿ, ಅದೇ ತರ ಮತ್ತೊಂದು ನರಮೇಧಕ್ಕೆ ಉಗ್ರರು ಪ್ಲಾನ್ ಮಾಡಿದ್ರಂತೆ. ಆದ್ರೆ ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರು. ಸುರನ್ಕೋಟ್ ಪ್ರದೇಶದಲ್ಲಿ 5 ಐಇಡಿಗಳನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. 3 ಟಿಫನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ನಲ್ಲಿ ಐಇಡಿಗಳನ್ನ ಇಡಲಾಗಿತ್ತು. ಅದೃಷ್ಟವಶಾತ್ ಅವು ಬ್ಲಾಸ್ಟ್ ಆಗುವ ಮೊದಲೇ ಸೇನೆ ಅದನ್ನು ಡಿಫ್ಯೂಸ್ ಮಾಡಿದೆ. ಮತ್ತೊಂದು ದೊಡ್ಡ ದುರಂತವನ್ನ ಭಾರತೀಯ ಸೇನೆ ತಪ್ಪಿಸಿದೆ. ಇನ್ಫ್ಯಾಕ್ಟ್ ನೀವು ರಾ ಮುಖಾಂತರ ಅಥವಾ ಗುಪ್ತಚರ ಇಲಾಖೆಯ ಮಾಹಿತಿಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಬೇಕಾದಷ್ಟು ಈ ಥರದ್ದು ನಡೀತಾ ಇರುತ್ತೆ ಮತ್ತು ಸೇನೆ ಮತ್ತು ನಮ್ಮ ರಕ್ಷಣಾ ಪಡೆಗಳು ಅದನ್ನ ಡಿಫ್ಯೂಸ್ ಮಾಡಿರ್ತವೆ ಬೇಕಾದಷ್ಟು. ಅದನ್ನ ಈ ಊರಿಗೆಲ್ಲ ಹೇಳ್ತಾ ಇರಲ್ಲ ಅವರು, ಎಲ್ಲೋ ಅಪರೂಪ. ಅದನ್ನು ಮೊನ್ನೆ ಕೂಡ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಪಹಲ್ಗಾಮಲ್ಲಿ ಈ ಅಟ್ಯಾಕ್ ಆದಾಗ ಅಂದ್ರೆ ನಿಜವಾಗಿ ಬಂತು, ಏನು ಸೆಕ್ಯೂರಿಟಿ ಇಲ್ಲ ಅಂತೇಳಿ. ಅದಕ್ಕೆ ನಿವೃತ್ತ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು, ನೋಡಿ ಇಂಥ 1000 ಘಟನೆಗಳನ್ನು ನಾವು ತಪ್ಪಿಸಿರ್ತೀವಿ. ಕರೆಕ್ಟ್ ಆಯ್ತಾ, ಬಂಧನ ಮಾಡಿರ್ತೀವಿ, ಅದೊಂದು ಸಣ್ಣ ಲೈನಾಗಿ ಹೋಗಿರುತ್ತೆ. ಒಬ್ಬ ಉಗ್ರವಾದಿ ಗ್ರೆನೇಡ್ನೊಂದಿಗೆ ವಶ ಮತ್ತೊಂದು ಅಂತೇಳಿ. ಆದರೆ ಸಮ್ಟೈಮ್ಸ್ ನಮಗೂ ಗೊತ್ತಿಲ್ಲದ ರೀತಿಯಲ್ಲಿ ಆಗೋಗ್ಬಿಡ್ತದೆ. ಕರೆಕ್ಟ್, ಅದು ಹೈಲೈಟ್ ಆಗಿಬಿಡುತ್ತೆ. ನಾವು ಅದು ಇನ್ಎವಿಟೇಬಲ್, ಏನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು. 1% ಮಿಸ್ಟೇಕ್ ಎಲ್ಲದರಲ್ಲೂ ಅಂದರೆ ಆ ಥರ ಅಂದರೆ ಹಾಗಂಥದ್ದು ಆಗಬೇಕು ಆಗಬಾರ್ದು ಅಂತಲ್ಲ, ಮತ್ತು ಕಟ್ಟೆಚ್ಚರ ವಹಿಸಲೇಬೇಕು. ನಮ್ಮ ಒಂದು ಜೀವ ಹೋದ್ರೂ ಕೂಡ ಭಾಳ ಅಮೂಲ್ಯ. ನೋಡಿ ಈ ಥರ ಈಗ ಇದೇನಾದರೂ ಬ್ಲಾಸ್ಟ್ ಆಗಿದ್ರೆ ಇದು ಎಷ್ಟು ದೊಡ್ಡ ದುರಂತ ಆಗಿಬಿಡ್ತಾ ಇತ್ತು. ಅಲ್ಲಿಗೇನೋ ಯಾರಾದರೂ ಹೋದ್ರು, ಬ್ಲಾಸ್ಟ್ ಆಯಿತು, 4 ಜನ ಮತ್ತೆ ಸತ್ರು ಅಂತಂದಿದ್ರೆ 26 ಆಯಿತು, ಮತ್ತೊಂದು ಇಂಥದ್ದಾಯಿತು ಅಂತೇಳಿ. ಅದೃಷ್ಟವಶಾತ್ ಆ ಅಪಾಯದಿಂದ ಪಾರಾಗಿದ್ದೇವೆ, ಅದನ್ನು ಪತ್ತೆ ಹಚ್ಚಲಾಗಿದೆ ಅನ್ನೋದು ಒಂದು ಸಮಾಧಾನಕರ ವಿಚಾರ. ಆಯ್ತಾ, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ. ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾಕೆ ನೋಡಿ ಡೀಟೇಲ್ಸ್. ಭಾರತದ ಪ್ರತೀಕಾರದ ಶಪಥಕ್ಕೆ ಬೆದರಿದ ಪಾಕ್. ಇಂದು ಸಂಜೆ 5ಕ್ಕೆ ತುರ್ತು ಅಧಿವೇಶನ ಕರೆದ ಸ್ಪೀಕರ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ. ತಾವು ತಿರುಗಿ ಭಾರತಕ್ಕೇನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ್ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ. ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ್ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ. ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನ ಇವತ್ತು ಸಂಜೆ 5 ಗಂಟೆಗೆ ಕರೆಯಲಾಗಿದೆ. ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸೋದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ್ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ISI ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ರನ್ನ NSA ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು. ತುರ್ತು ಅಧಿವೇಶನ ಉದ್ದೇಶವೇನು? ಭಾರತ ಪಹಲ್ಗಾಮ್ ದಾಳಿ ಪ್ರತೀಕಾರದ ಶಪಥ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ. ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ. ಪಾಕ್ ಹರಿಯುತ್ತಿದ್ದ ಎಲ್ಲ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ. ವಾಯು, ಬಂದರು, ವಾಗಾ, ಅಟ್ಟಾರಿ ಗಡಿ ಬಂದ್ ಮಾಡಿದೆ. ವ್ಯಾಪಾರ, ಡಿಜಿಟಲ್ ಸ್ಟ್ರೈಕ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ. ಪಾಕಿಸ್ತಾನದಲ್ಲಿರುವ ಶಹಬಾಜ್ ಶರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ, ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಹೀಗಾಗಿ ಶರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನ ಕರೆದಿದೆ. ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ LOCಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ. ಸತತ 10ನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ರಾಜೌರಿ, ಸುಂದರ್ಬಾನಿ ಮತ್ತು ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು, ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ ಮಟ್ಟ ಎಷ್ಟಿದೆ ಅಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು, ಸೇನಾ ಮುಖ್ಯಸ್ಥರು ವಿದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರ ರಾತ್ರೋರಾತ್ರಿ ಅಧಿವೇಶನ ಕರೆದಿದ್ದು
ಭಾರತದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ವಿಪಕ್ಷ